ಜಯಂತಿ ಅವರೇ, ಜಯಂತಿ ಅವರೇ. ಅಮ್ಮ ಅಮ್ಮ, ಬರ್ತಿದ್ದೀನೋ. ಏನ್ರಿ ಈ ಕಡೆ ಬಂದಿದ್ದು? ನಾಳೆ ನಮ್ಮ ಮಗನ ಎಂಗೇಜ್ಮೆಂಟ್, ನೀವ್ ಖಂಡಿತ ಬರ್ಬೇಕು. ಖಂಡಿತ ಬರ್ತೀನಿ. ವಸು ಪಾವನಿ, ನೀವು ಖಂಡಿತ ಬರ್ಲೇಬೇಕು, ಸರಿನಾ? ಇವ್ರ್ಯಾರು ಜಯಂತಿ ಅವರೇ? ನನ್ ದೊಡ್ಡ ಸೊಸೆ ತಂಗಿ ನಂದಿನಿ, ನನ್ ಮೊಮ್ಮಗಳು ಶಿವಾನಿ. ನೀವು ಬರ್ಬೇಕಮ್ಮ. ಏನ್ ಹಾಳಾದ ಜೀವನಾನೋ ನಂದು. ನಾನ್ ಹುಟ್ಟದ್ಮೇಲೆ ಹುಟ್ಟಿರೋ ಮಕ್ಳಿಗೂ ಕುಂಕುಮ ಕೊಟ್ಟು ಮದ್ವೆ ಮುಂಜಿಗೆಲ್ಲ ಕರೀತಿದ್ದಾರೆ. ನನ್ ಹೆಸರು ಸುಮಂಗಲಿ ಆಗಿದ್ರು ಬೊಟ್ಟಿಟ್ಕೊಳ್ಳೋ ಅದೃಷ್ಟನೇ ಇಲ್ಲ. ಅಂದ್ಹಾಗೆ ಜಯಂತಿ ಅವರೇ, ನಿಮ್ ಚಿಕ್ಕ ಮಗಂಗೆ ಮತ್ತೆ ಮದ್ವೆ ಮಾಡ್ತಿದ್ದೀರಾ? ಅಂದ್ರೆ ಡಿವೋರ್ಸ್ ಆಯ್ತಲ್ಲ, ಮತ್ತೆ ಏನಾದ್ರೂ ಸಂಬಂಧಕ್ ನೋಡ್ತಿದ್ದೀರಾ ಅಂತ? ಇನ್ನೂ ಏನು ಯೋಚನೆ ಮಾಡಿಲ್ಲ ರೀ. ಬೇಗನೆ ಸಂಬಂಧ ನೋಡಿ ಜಯಂತಿ ಅವರೇ. ಈ ಸಲ ಹಾರಿಕಾ ಅಂತವ್ರನ್ನ ಬಿಟ್ಟು ಒಳ್ಳೆ ಹುಡ್ಗಿನ ನೋಡಿ ಮದ್ವೆ ಮಾಡಿ. ಅದು ನಾನು ಮದ್ವೆ ಮಾಡ್ಕೊಳ್ಳಲ್ಲ. ಮತ್ತೆ ನನಗೆ ಮದುವೆ ಹೆಂಡತಿ ಅವಶ್ಯಕತೆ ಇಲ್ಲ. ಇದೇನಪ್ಪ ಹೀಗಂತಿದ್ಯಾ? ನಿನ್ಗೇನಷ್ಟೊಂದು ವಯಸ್ಸಾಗಿದೆ ಅಂತ? ದಯವಿಟ್ಟು ನಿಮ್ ಕೆಲಸ ನೋಡ್ಕೊಂಡು ಹೋಗಿ ಅಂತ ಆಡ್ಬಾರ್ದು ಮತ್ ನಾನೇನಂದೆ? ಅಷ್ಟಕ್ಕೂ ನೀನೇ ಅವಳನ್ನ ಬಿಟ್ಬಿಟ್ಯಾ ಅಥವಾ ಆ ಹುಡ್ಗಿನೇ ನಿನ್ನ ಬಿಟ್ಲಾ? ಸುಮ್ನೆ ಏನೇನೋ ಮಾತಾಡ್ಬೇಡಿ. ಶುಭ ಕಾರ್ಯಕ್ಕೆ ಕರಿಯಕ್ಕೆ ಅಂತ ಬಂದಿದ್ದೀರಾ, ಶುಭ ಮಾತಾಡಿ. ಈ ಮಾತನ್ನ ನಾನ್ ಹೇಳ್ತಿಲ್ಲಮ್ಮ, ಬೀದಿಲ್ ಎಲ್ರೂ ಆಡ್ತಿದ್ದಾರೆ, ಅದಕ್ಕೆ ಕೇಳ್ದೆ. ಆಚೆ ಏನೇ ಮಾತಾಡ್ಕೊಂಡ್ರು ಅದು ನಮಗೆ ಬೇಕಾಗಿಲ್ಲ. ದಯವಿಟ್ಟು ನೀವಿಲ್ಲಿಂದ ಹೊರಡಿ. ಮತ್ತೆ ಮದ್ವೆ ಮಾಡ್ಕೊಳ್ದೇ ಇದ್ರೆ ನಿನ್ ತಮ್ಮನಲ್ಲಿ ಏನೋ ಲೋಪ ಇದೆ ಅನ್ಕೋತಾರ ಅಭಿ, ಅದಕ್ಕೆ ಹೇಳ್ತಿದ್ದೀನಿ. ನಮ್ ಬಗ್ಗೆ ನಾವು ಯೋಚನೆ ಮಾಡ್ಕೋತೀವಿ, ನೀವೇನ್ ಹೇಳೋ ಅವಶ್ಯಕತೆ ಇಲ್ಲ. ನೀವಿನ್ ಹೊರಡಿ. ಅಕ್ಕಪಕ್ಕದವ್ರು ಅಂದ್ಮೇಲೆ ಒಳ್ಳೇದು ಕೆಟ್ಟದ್ದು ಹೇಳ್ಬಾರ್ದಾ? ನಿಮ್ಮಿಷ್ಟ. ನಡಿ, ನಾವ್ ಹೋಗೋಣ. ಮದ್ವೆ ಮಾಡ್ಕೊಳಲ್ಲ ಅಂತ ಯಾಕೆ ಹೇಳ್ದೆ ಅಖಿಲ್? ಯಾರೇನೇ ಹೇಳಿದ್ರು ನಾನು ಮದುವೆ ಮಾಡ್ಕೊಳ್ಳಲ್ಲ. ಅದಕ್ಕೆ ನೀನ್ ಮತ್ತೆ ಮದುವೆ ಮಾಡ್ಕೋಬೇಕು ಅಖಿಲ್. ಪ್ಲೀಸ್ ಅಣ್ಣ, ಮತ್ತೆ ಮದುವೆ ವಿಚಾರ ಎತ್ಬೇಡ, ನನಗಿಷ್ಟ ಇಲ್ಲ. ಮದ್ವೆ ಮಾಡ್ಕೊಳ್ದೆ ಜೀವನ ಪೂರ್ತಿ ಒಂಟಿಯಾಗಿರ್ತೀಯ ಅಖಿಲ್? ಹಾರಿಕೆಯಿಂದ ಮದುವೆ ಅಂದ್ರೆ ವೈರಾಗ್ಯ ಹುಟ್ಟು. ಅದಕ್ಕೆ ಮದುವೆ ಅಂದ್ರೆ ನನಗೆ ಅಸಹ್ಯ ಆಗ್ತಿದೆ. ಮತ್ತೆ ಮೋಸ ಹೋಗೋದಕ್ಕಿಂತ ಮದುವೆ ಇಲ್ಲದೆ ಒಂಟಿಯಾಗಿರೋದೇ ಬೆಟರು. ಒಂದ್ಸಲ ಆಯ್ತು ಅಂದ್ರೆ ಮತ್ತೆ ಹಾಗೆ ಆಗತ್ತೆ ಅಂತ ಯಾಕೆ ಅನ್ಕೋತ್ಯ? ಈ ಸಲ ಒಳ್ಳೆ ಹುಡುಗಿ ಸಿಗ್ಬೋದಲ್ಲ? ಅವನು ಮದ್ವೆ ಬೇಡ ಬೇಡ ಅಂತ ಬಡ್ಕೋತಿದ್ರು ಬಲವಂತ ಮಾಡ್ತಿದ್ದಾರೆ. ನನಗ್ ಮಾತ್ರ ಎರಡನೇ ಮದ್ವೆ ಮಾಡ್ಕೋ ಅಂತ ಯಾರು ಹೇಳ್ತಿಲ್ಲ. ನನಗ್ ನೀವೆಲ್ಲ ಇದ್ದೀರಲ್ಲ ಅಣ್ಣ, ಸಾಕು, ಇನ್ಯಾರು ಜೊತೆಗೆ ಬೇಡ. ಸುತ್ತ ಎಷ್ಟೇ ಜನ ಇದ್ರು ಗಂಡಂಗೆ ಹೆಂಡತಿ ಜೊತೆ, ಹೆಂಡತಿಗೆ ಗಂಡನೇ ಜೊತೆ ಅಖಿಲ್. ಹೆಂಡತಿ ಅನ್ನೋ ಕಾನ್ಸೆಪ್ಟ್ ನನ್ನ ಲೈಫಿಂದ ತೆಗೆದುಹಾಕಿದ್ದೀನಿ. ಅದಕ್ಕೆ ಒಂಟಿಯಾಗಿರೋದು ಕಲ್ತಿದ್ದೀನಿ. ಒಂಟಿತನ ಶಾಪ ಅಖಿಲ್, ಅದನ್ನ ನೀನ್ ತಡ್ಕೊಳಲ್ಲ. ಇಷ್ಟು ದಿನ ನರ್ಕದಲ್ಲಿ ಬದುಕಿದ್ದೀನಿ ಅಣ್ಣ, ಈಗ ಸ್ವರ್ಗದ ತರ ಇದೆ. ಹಾರಿಕಾ ಕೆಟ್ಟೋಳು ಅಂದ್ರೆ ಎಲ್ರೂ ಕೆಟ್ಟೋರು ಅಖಿಲ್. ಎಲ್ರೂ ಒಂದೇ ತರ ಯಾಕಿರ್ತಾರೆ? ಹೌದು ಅಖಿಲ್, ಪಾವನಿಯಿಂದ ನಾನು, ವಸುವಿಂದ ಅಭಿ ತುಂಬಾ ಸಂತೋಷವಾಗಿದ್ದೀವಿ. ನೀನು ಕೂಡ ಹಾಗೆ ಖುಷಿಯಾಗಿರ್ಬೇಕು ಕಣೋ. ಅಮ್ಮ, ಅತ್ತೆ, ಅಮ್ಮ,
ಅಮ್ಮ ಅತ್ತೆ ಅಮ್ಮ ಅಮ್ಮ ಅತ್ತೆ ಅಮ್ಮ ಅತ್ತೆ ಅಮ್ಮ ಅಮ್ಮ ಅತ್ತೆ ಅಮ್ಮ ಅಮ್ಮ ಅತ್ತೆ ಅತ್ತೆ ಅಮ್ಮ ಏನಾಯ್ತಮ್ಮ? ಅಜ್ಜಿ ಅಮ್ಮ ಎದ್ದೇಳಮ್ಮ ಅತ್ತೆ ಏನಾಯ್ತು ಅಮ್ಮ, ಏನಾಯ್ತು? ಅಮ್ಮ, ಅಮ್ಮ ಎದ್ದೇಳಮ್ಮ ಅತ್ತೆ ಎದ್ದೇಳಿ ಅಮ್ಮ ಎದ್ದೇಳಮ್ಮ. ಅಮ್ಮ, ಏನಾಯ್ತು? ಅಮ್ಮ ಎದೆ ನೋವು ಬಂದಿರೋ ಅತ್ತೆ ಎದ್ದೇಳಿ ಶಿವಾನಿ ಅತ್ತೆ ಹೋಗೊಂದ್ ಸ್ವಲ್ಪ ನೀರ್ ತಗೊಂಡ್ ಬಾ ಅಮ್ಮ ಅಮ್ಮ ಅತ್ತೆ ಅಮ್ಮ ಎದ್ದೇಳಮ್ಮ ಅಮ್ಮ ಎದ್ದೇಳಮ್ಮ. ಅಮ್ಮ ಅತ್ತೆ ಟ್ಯಾಬ್ಲೆಟ್ ತಗೊಳ್ಳಿ. ಅಮ್ಮ ಅಖಿಲ್ ಅಖಿಲ್ ನೀನ್ ಏನ್ ಬೇಕಾದ್ರೂ ಹೇಳು, ಆದ್ರೆ ಮದ್ವೆ ಮಾಡ್ಕೊಳಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ. ಅಮ್ಮ ನಿನ್ಗೇನೂ ಆಗಲ್ಲ. ಗುಂಡ್ಕಲ್ ತರ ಇದ್ದಿದ್ದ ಅದ್ಕೆಗೆ ಯಾಕೆ ಹಿಂಗಾಯ್ತು? ಮಗ ಮದ್ವೆ ಮಾಡ್ಕೊಳಲ್ಲ ಅಂದಿದ್ದಕ್ಕೆ ಎದೆ ನೋವು ಬಂತು. ಈ ಮನೆ ಮಗಳ ಬಗ್ಗೆ ಒಂಚೂರು ಯೋಚನೆ ಮಾಡಲ್ಲ. ಅಮ್ಮ ಅದಲ್ಲಮ್ಮ. ಅಖಿಲ್ ನೀನೇನು ಮಾತಾಡ್ಬೇಡ. ಮದ್ವೆ ಅಖಿಲ್ ಖಂಡಿತವಾಗ್ಲೂ ಮದ್ವೆ ಆಗ್ತಾನತ್ತೆ, ಹೌದಮ್ಮ. ನೀವ್ ಚಿಂತೆ ಮಾಡ್ಬೇಡಿ. ಅಖಿಲ್ಗೆ ಮದ್ವೆ ಮಾಡೋ ಜವಾಬ್ದಾರಿ ನಮ್ದು ಕಣಮ್ಮ. ಹೌದಮ್ಮ. ಅವನ ಹೇಗ್ ಹಂಗೆ ಬಿಡ್ತೀವಿ? ಅಖಿಲ್ಗೆ ಒಳ್ಳೆ ಹುಡುಗಿನ ನೋಡಿ ಆದಷ್ಟು ಬೇಗ ಮದ್ವೆ ಮಾಡೋಣ ಅತ್ತೆ. ಅಖಿಲ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನ್ ನೆಮ್ಮದಿಯಾಗಿ ಬದುಕಕ್ಕಾಗಲ್ಲ. ಅವನು ಒಂಟಿಯಾಗೋಗ್ತಾನೆ, ಅವನು ಹಾಗಾಗ್ಬಾರ್ದು. ಅಮ್ಮ ನಾನ್ ಮಾತು ಕೊಡ್ತಾ ಇದ್ದೀನಿ. ಅಖಿಲ್ನ ಒಪ್ಸಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಅಖಿಲ್ ಸರಿನಮ್ಮ. ಏಯ್ ನೀನ್ ಬಾಯ್ಲಿ ಏನಜ್ಜಿ? ಬಾ ಹೇಳ್ತೀನಿ.